ರಾಹುಲ್ ಕೈಯಲ್ಲಿ ಡಿಕೆ ಕ್ಯಾಬಿನೆಟ್ ಭವಿಷ್ಯ ಇದೆ. ಡಿಕೆ ಸಂಪುಟ ವಿಸ್ತರಣೆಗೆ ರಾಹುಲ್ ಫಾರ್ಮುಲಾವೇ ಫೈನಲ್ ಅನ್ನೋದು ಗೊತ್ತಾಗ್ತಾ ಇದೆ. ಮತ್ತೆ ದೆಹಲಿಗೆ ಸಿಎಂ ಭೇಟಿ ಕೊಡುವಂತಹ ಸಾಧ್ಯತೆಯೇ ಹೆಚ್ಚಿದೆ. ಸದ್ಯದರಲ್ಲಿ ದೆಹಲಿಗೆ ಸಿಎಂ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅಥವಾ ಭಾನುವಾರ ಅಥವಾ ಸೋಮವಾರ ದೆಹಲಿಗೆ ಡಿಕೆ ಶಿವಕುಮಾರ್ ಹೋದಂತಹ ಸಂದರ್ಭದಲ್ಲಿ ಈ ಕ್ಯಾಬಿನೆಟ್ ವಿಸ್ತರಣೆಗೆ ಬಹುತೇಕ ಒಂದು ಕ್ಲಾರಿಫಿಕೇಶನ್ ಸಿಗುವಂತಹ ಸಾಧ್ಯತೆ ಇದೆ. ಎಲ್ಲವೂ ಅಂದ್ಕೊಂಡಂತಾಗಿದ್ರೆ ಇವತ್ತು ಪಟ್ಟಿ ಫೈನಲ್ ಆಗಬೇಕಿತ್ತು, ಲೀಸ್ಟ್ ಅನೌನ್ಸ್ ಆಗಬೇಕಿತ್ತು, ಸಚಿವಾಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಸಿಗಬೇಕಿತ್ತು. ಬಟ್ ಹೋರಾಟ ಜೋರಾಗಿದೆ ದೆಹಲಿಯಲ್ಲಿ, ಹಾಗಾಗಿ ಪೋಸ್ಟ್ಪೋನ್ ಆಗಿದೆ ಸಚಿವ ಸಂಪುಟ ವಿಸ್ತರಣೆಯ ವಿಚಾರ. ಲೋಕಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು, ವೇಣುಗೋಪಾಲ್ ಅವರು, ಸುರ್ಜೇವಾಲಾ ಅವರು ಎಲ್ಲರೂ ಕೂಡ ಈ ಲೋಕಸಭಾ ಅಧಿವೇಶನ ನಡೀತಾ ಇದೆ ಮತ್ತು ಎಲ್ಲ ಪ್ರತಿಭಟನೆ ನಿನ್ನೆನೂ ಕೂಡ ಅವ್ರನ್ನೆಲ್ಲರನ್ನೂ ಕೂಡ ಬಲವಂತವಾಗಿ ಇವತ್ತೊಂದು ದಿವಸ ಪ್ರತಿಭಟನೆ ಸಂದರ್ಭದಲ್ಲಿ ಅವ್ರನ್ನ ಎಲ್ಲ ಎಳ್ಕೊಂಡು ಹೋಗಿ ಇದು ಮಾಡಿದ್ದನ್ನು ಕೂಡ ದೌರ್ಜನ್ಯವನ್ನು ನೋಡಿದಿರಿ. ಪ್ರಜಾಪ್ರಭುತ್ವದ ಕಗ್ಗೋಲೆ ಇವತ್ತಿನ ದಿವಸ ನಿನ್ನೆನೂ ಕೂಡ ಆಗಿದೆ. ಹೀಗಾಗಿ ಅವರೆಲ್ಲ ಇದರಲ್ಲಿ ಬ್ಯುಸಿ ಇದ್ದಾರೆ. ಅದಕ್ಕೆ ಅದು ಪ್ರಯಾರಿಟಿ ಲೋಕಸಭೆ ನಡೆದಾಗ. ಬಹುಶಃ 2-3 ದಿವಸದಲ್ಲಿ ಬಹುಶಃ ವೀಕೆಂಡ್ ಏನಿರ್ತದಲ್ಲ ಬಹುಶಃ ನೆಕ್ಸ್ಟ್ ಶನಿವಾರ ಈ ಥರ ಇದೆಲ್ಲ ಶಿವಕುಮಾರ್ ಅವರು ಮತ್ತು ಅಧ್ಯಕ್ಷರು ಹರಿಪ್ರಸಾದ್ ಅವರು, ಮಾಜಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಎಲ್ಲರೂ ಹೋಗಿದ್ದಾರೆ. ವರಿಷ್ಠರ ಜೊತೆ ಚರ್ಚೆ ಮಾಡಿ ಅವರ ಅನುಮತಿಯನ್ನು ತೆಗೆದುಕೊಂಡು ಬಂದು ನಂತರ ಮಾಡ್ತಾರೆ. ಶುಕ್ರವಾರ ಅದು ನೋಡಬೇಕು. ಡೀಟೇಲ್ಸ್ ಕೊಡೋದಕ್ಕೆ ದೆಹಲಿ ಪ್ರತಿನಿಧಿ ಶಬೀರ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಡಿಕೆ ಶಿವಕುಮಾರ್ ಅಂದುಕೊಂಡಂತಾಗಿದ್ರೆ ಇವತ್ತು ಪಟ್ಟಿ ಫೈನಲ್ ಆಗಿ ಅನೌನ್ಸ್ ಆಗಬೇಕಿತ್ತು. ಬಟ್ ಹೋರಾಟದ ಕಾರಣ, ಪ್ರತಿಭಟನೆಯ ಕಾರಣ ಎಲ್ಲವೂ ಕೂಡ ಉಲ್ಟಂಪಲ್ಟ ಆಗಿದೆ. ಯಾವಾಗ ಫೈನಲ್ ಆಗಬಹುದು, ಏನು ಹೇಳ್ತಾ ಇದೆ ದೆಹಲಿ ಮೂಲ? ಪ್ರೇಮ್, ಸದ್ಯಕ್ಕೆ ಸಚಿವ ಸಂಪುಟ ವಿಸ್ತರಣೆ 2ನೇ ಬಾರಿಗೆ ಮುಂದೂಡಿಕೆ ಆಗಿರುವಂಥದ್ದು. ಬಹುಶಃ ಭಾನುವಾರ ಅಥವಾ ಸೋಮವಾರ ಮತ್ತೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ರಾಜ್ಯ ನಾಯಕರು ವಾಪಸ್ ದೆಹಲಿಗೆ ಮರಳುವಂಥ ಸಾಧ್ಯತೆಗಳಿದ್ದಾವೆ. ಯಾವಾಗ ಬರಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಶನಿವಾರ ಖಚಿತಪಡಿಸುವಂಥ ಸಾಧ್ಯತೆಗಳು ಕೂಡ ಇದ್ದಾವೆ. ಶನಿವಾರ ಒಂದು ಕಾರ್ಯಕ್ರಮ ಇರುವಂಥ ಹಿನ್ನೆಲೆಯಲ್ಲಿ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಕೆ.ಸಿ. ವೇಣುಗೋಪಾಲ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಹೈಕಮಾಂಡ್ ಯಾವಾಗ ಭೇಟಿಗೆ ಲಭ್ಯ ಇದೆ ಅನ್ನುವಂತಹ ಮೆಸೇಜನ್ನು ಕೂಡ ಅವರು ಪಾಸ್ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಅವರ ಸಂದೇಶದ ಆಧಾರದ ಮೇಲೆ ಭಾನುವಾರ ಬರಬೇಕಾ ಅಥವಾ ಸೋಮವಾರ ಬರಬೇಕಾ ಅಥವಾ ಇನ್ನೂ ಕೂಡ ಮುಂದೂಡಿಕೆ ಆಗುತ್ತಾ ಅನ್ನುವಂಥದ್ದು ಕೂಡ ನಿರ್ಧಾರ ಆಗುವಂಥದ್ದು. ಬಹುತೇಕ ಈಗಿರುವಂಥ ಮಾಹಿತಿಗಳ ಪ್ರಕಾರ ಭಾನುವಾರ ಸಂಜೆ ಅಥವಾ ಸೋಮವಾರ ಅಷ್ಟೊತ್ತಿಗೆ ಸಚಿವ ಸಂಪುಟ ವಿಸ್ತರಣೆಯ ವಿಚಾರವನ್ನು ಅಂತಿಮಗೊಳಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ಲಾನ್ಗಳು ಕೂಡ ನಡೀತಾ ಇದ್ದಾವೆ. ಇವತ್ತು ಕೂಡ ಸಭೆಯನ್ನು ನಡೆಸುವಂಥ ಪ್ಲಾನ್ಗಳಿತ್ತು. ಆದರೆ ರಾಹುಲ್ ಗಾಂಧಿ ಅವರು ಸಂಪೂರ್ಣವಾಗಿ ಎಲ್ಲ ರಾಜ್ಯಗಳ ಸಭೆಗಳನ್ನು ಕೂಡ ಮುಂದೂಡಿಕೆ ಮಾಡಿದ್ದಾರೆ. ಕೇವಲ ಕರ್ನಾಟಕದ ಸಭೆ ಮಾತ್ರ ಇರಲಿಲ್ಲ, ಪಂಜಾಬ್ನ ಸಭೆ ನಡಿಬೇಕಾಗಿತ್ತು, ಹರಿಯಾಣದ ಸಭೆ ನಡಿಬೇಕಾಗಿತ್ತು. ಹೀಗೆ ಬೇರೆ ಬೇರೆ ಸಭೆಗಳು ಕೂಡ, ಬೇರೆ ಬೇರೆ ರಾಜ್ಯಗಳ ಸಭೆಗಳು ಕೂಡ ಇತ್ತು. ಆ ಎಲ್ಲ ಸಭೆಗಳನ್ನು ಮುಂದೂಡಿಕೆ ಮಾಡಿ ಕೇವಲ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಸಂಸತ್ ಕಲಾಪ ಮತ್ತು ಪ್ರತಿಭಟನೆಗಳು, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ಕೇಂದ್ರೀಕೃತವಾಗಿ ಕೆಲಸವನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪಕ್ಷಕ್ಕೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸೊ ಹೀಗಾಗಿ ಸಂಘಟನಾತ್ಮಕ ಕೆಲಸಗಳನ್ನು ಬಿಟ್ಟು ಈಗ ಸದ್ಯಕ್ಕೆ ಬಿಜೆಪಿಯ ವಿರುದ್ಧ ಹೋರಾಟವನ್ನು ರೂಪಿಸುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡ್ತಾ ಇದೆ. ಸೊ ಈ ಹೋರಾಟಗಳು ತಣ್ಣಗಾಗುವವರೆಗೂ ಕೂಡ ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ನಿರಂತರವಾಗಿ ಮುಂದೂಡಿಕೆ ಆಗುವಂಥ ಸಾಧ್ಯತೆಗಳು ಹೆಚ್ಚು ದಟ್ಟವಾಗಿ ಕಾಣಿಸ್ತಾ ಇದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಶಬೀರ್ ತಮ್ಮೆಲ್ಲ ಮಾಹಿತಿಗಾಗಿ.